ಹಾಯ್ ಎಲ್ಲ ಆರಾಮ ಶೆಟ್ಟೀಸ್ ಕುಂದಾಪುರ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಟೊಮೆಟೊ ಗೊಜ್ಜು ಹೆಂಗೆ ಮಾಡೋದಂತ ಕಾಂಬ. 3 ಟೊಮ್ಯಾಟೊ 1 ಆನಿಯನ್ ಇದ್ದರೆ ಸಾಕು. ತುಂಬ ಈಸಿಯಾಗೇ ಮಾಡ್ಲಕ್ಕೆ. ಇದನ್ನ ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಲಕ್ಕೆ. ಇದಕ್ಕೆ ಎಂತೆಲ್ಲ ಬೇಕಂತ ಕಾಂಬ ಬನ್ನಿ. ನಾನಿಲ್ಲಿ 3 ಟೊಮೆಟೊನ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ 1 ಆನಿಯನ್, ಆಮೇಲೆ ಸ್ವಲ್ಪ ಸಾಸಿವೆ ತಗೊಂಡಿದ್ದೆ, ಮತ್ತು ಸ್ವಲ್ಪ ಖಾರದ ಪುಡಿ, ಹಾಗೆ 1 ಪಿಂಚ್ ಆಗೋಷ್ಟು ಅರಿಶಿನ ಸಾಕು. ಇದು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ 5 ಬೆಳ್ಳುಳ್ಳಿನ ಜಜ್ಕೊಂಡಿದೆ 4. ಆಮೇಲೆ ಸ್ವಲ್ಪ ಎಣ್ಣೆ ಬೇಕು, 1-2 ಸ್ಪೂನ್ ಆಗೋಷ್ಟು, ಮತ್ತು ಹುಣಸೆ ಹುಳಿನ ನೆನೆಸಿ ಇಟ್ಕೊಂಡಿದ್ದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟಿದ್ರೆ ಸಾಕು, ಟೊಮೆಟೊ ಗೊಜ್ಜು ಮಾಡ್ಬೋದು. ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಕಾದ್ರ ಮೇಲೆ ಸಾಸಿವೆ ಹಾಕ್ತಾಯಿದ್ದೆ. ಸಾಸಿವೆ ಫುಲ್ ಸಿಡ್ದಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೆ ಜಜ್ಜಿದ್ದು. ನಾನಿಲ್ಲಿ 4 ಬೆಳ್ಳುಳ್ಳಿ ಹಾಕಿದೆ, ಸಿಪ್ಪೆ ತೆಗೆದು ಜಜ್ಜಿರುವಂಥದ್ದು. ಅದಾದಮೇಲೆ ಕರಿಬೇವು ಹಾಕ್ತಾಯಿದ್ದೆ. ಇದನ್ನ ಒಂದು 20-30 ಸೆಕೆಂಡ್ಸ್ ಬಿಟ್ಟರೆ ಸಾಕು. ಇದಾದಮೇಲೆ ಆನಿಯನ್ ಹಾಕ್ತಾಯಿದ್ದೆ. ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕಣ್ಕೊ ಆನಿಯನ್ ಕಲರ್ ಚೇಂಜ್ ಆದಮೇಲೆ ನಾನು ಟೊಮೆಟೊ ಹಾಕ್ತಾಯಿದ್ದೆ, 3 ಟೊಮ್ಯಾಟೊ. ನಿಮಗೆ ಜಾಸ್ತಿ ಬೇಕಂತಂದ್ರೂ ಹಾಕ್ಲಕ್ಕು. 3 ಟೊಮ್ಯಾಟೊನೇ ಫುಲ್ ಮೆಲ್ಟಾಗಿ ಕಮ್ಮಿ ಆಯ್ತು. ಎಷ್ಟು ಹಾಕಿದ್ರೂ ಅದು ಅದ್ರದ್ದು ಅರ್ಧ ಕ್ವಾಂಟಿಟಿ ಅಷ್ಟೇ ಬರುತ್ತೆ ಮೆಲ್ಟಾಗಿ. ಸೊ ನಿಮಗೆ ಎಷ್ಟು ಬೇಕಂತ ಕಂಡು ಹಾಯ್ಕಣಿ. ಇವಾಗ ಇದಕ್ಕೆ 1 ಪಿಂಚ್ ಆಫ್ ಅರಿಶಿನ ಹಾಕ್ತಾಯಿದ್ದೆ. ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಅರಿಶಿನ ಹಾಕಿದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೆ. ಇವಾಗ ಇದನ್ನ 7-8 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಫ್ರೈ ಮಾಡ್ಕೊ ಮೀಡಿಯಮ್ ಫ್ಲೇಮಲ್ಲಿಟ್ಟು, ಟೊಮ್ಯಾಟೊ ಮೆಲ್ಟ್ ಆಗೋ ತನಕ. ಬೇಕಂತಂದರೆ ಪಾತ್ರೆ ಹಾಗೆ ಮುಚ್ಚಿಡ್ಲಕ್ಕೆ. ಅದು 5 ಮಿನಿಟ್ಸ್ ಸಾಕಾಗ್ತು, ಮೆಲ್ಟ್ ಆಯ್ತು ಟೊಮೆಟೊ ಬೇಗ. ಇವಾಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ನೆನೆಸಿಟ್ಟದ್ದು ಹುಳಿ ಹಾಯ್ಕೊಂತ ಇದ್ದೆ. ನಾನಿಲ್ಲಿ ಬರೀ 1 ಸ್ಪೂನ್ ಹಾಯ್ಕೊಂತ ಇದ್ದೆ. ನಿಮಗೆ ಫುಲ್ ಹುಳಿಯಾಗಿ ಬೇಕಂತಂದರೆ ಜಾಸ್ತಿನೂ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಹುಳಿ ಆ್ಯಡ್ ಮಾಡ್ಕೊಂಡಾಯ್ತು. ಈಗ ನಾನು ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೆ. ಖಾರದ ಪುಡಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಇಷ್ಟೇ, ಟೊಮ್ಯಾಟೊ ಗೊಜ್ಜು ರೆಡಿ ಆಯ್ತು. ತುಂಬಾ ಟೇಸ್ಟಿ ಆಗಿರುತ್ತೆ. ಹೆಂಗೆ ಬಂತಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ರೆಸಿಪಿ ಎಂತ ಬೇಕಂತನೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.